ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು KS, PSI, PDO, FDA, ಗ್ರೂಪ್ ಸಿ ಇನ್ನೂ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಚಲಿತ ವಿಷಯಗಳ ಆಧಾರಿತ ಮೇಲೆ ಪ್ರಶ್ನೆಗಳನ್ನು ಚರ್ಚಿಸಲಾಗುತ್ತದೆ. ಸ್ನೇಹಿತರೆ, ನಾವು ತೆಗೆದುಕೊಳ್ಳುವಂಥ ಈ ಒಂದು ತರಗತಿಯು ಅಥವಾ ಚರ್ಚಿಸುವಂಥ ಈ ಒಂದು ಕ್ಲಾಸ್ಗಳು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾನು 2025 ಜನವರಿ ತಿಂಗಳಿನ ಪ್ರಮುಖವಾದ 20 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ 20 ಪ್ರಶ್ನೆಗಳು ಇದೇ ರವಿವಾರ ಅಂದರೆ ದಿನಾಂಕ 11/1/2026 KA ಇಲಾಖೆಯು ನಡೆಸುತ್ತಿರುವಂಥ 708 ಗ್ರೂಪ್ ಸಿ ಹುದ್ದೆಗಳಿಗೆ ತುಂಬಾ ಅಂದರೆ ಮಹತ್ವವಾದ ಇಂಪಾರ್ಟೆಂಟ್ ಪ್ರಮುಖವಾದ ಪ್ರಶ್ನೆಗಳಾಗಿದೆ. ಸ್ನೇಹಿತರೆ, ಅಂತ ಒಂದು ಪ್ರಶ್ನೆಗಳು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದಂಥ ಮೊದಲ ಪ್ರಶ್ನೆ ಈ ರೀತಿ ಇದೆ. 2025ರ ವಿಶ್ವ ಆಡಿಯೋ ವಿಜುವಲ್ ಮನರಂಜನಾ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿಕೊಂಡ ದೇಶ ಯಾವುದು? ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಆಪ್ಷನ್ಸ್ ಎ ಭಾರತ್ ಅಂತ ಇದೆ, ಆಪ್ಷನ್ಸ್ ಬಿ ಜಪಾನ್ ಅಂತಿದೆ, ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸ್ ಡಿ ಅಮೆರಿಕ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಭಾರತ್. ಅಂದರೆ ಭಾರತ ದೇಶವು 2025ರ ಆಡಿಯೋ ವಿಜುವಲ್ ಮನರಂಜನಾ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿಕೊಂಡ ದೇಶವಾಗಿದೆ. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ನೀವು ನೋಡಬಹುದು ವೇವ್ಸ್ ಅಂದರೆ WAVES. ಇದರ ಒಂದು ವಿಸ್ತೃತ ರೂಪ ಏನಂದ್ರೆ ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್. ಅಂದರೆ ವೇವ್ಸ್ ಅಂದರೆ ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿತಿ. ಸ್ನೇಹಿತರೆ, ಇದು 2025ರ ಫೆಬ್ರವರಿ 5ರಿಂದ 9ನೇ ತಾರೀಕಿನವರೆಗೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ಜರುಗಿತು. ಹಾಗಾದರೆ ಸ್ನೇಹಿತರೆ, 2025ರ ವಿಶ್ವ ಆಡಿಯೋ ವಿಜುವಲ್ ಮನರಂಜನಾ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿಕೊಂಡ ದೇಶ ಯಾವುದಂದ್ರೆ ಭಾರತ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ. ಸ್ನೇಹಿತರೆ, 2024ರ ವಿಶ್ವ ಬ್ಲಿಟ್ಜ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು? ಅಂದರೆ ಪ್ರಶ್ನೆ ಈ ರೀತಿ ಇದೆ. 2024ರ ವಿಶ್ವ ಬ್ಲಿಟ್ಜ್ ಚೆಸ್ ಚಾಂಪಿಯನ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು ಅಂತ ಪ್ರಶ್ನೆ ಕೇಳಿದರೆ, ಸ್ನೇಹಿತರೆ, ಈ ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಆಪ್ಷನ್ಸ್ ಎ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಲೀ ಟಿಂಗ್ವಿ ಅಂತಿದೆ. ಆಪ್ಷನ್ಸ್ ಬಿ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಜೂ ವೆನ್ಜುನ್ ಅಂತಿದೆ. ಆಪ್ಷನ್ ಸಿ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಜೂ ವೆನ್ಜುನ್ ಅಂತಿದೆ. ಹಾಗೂ ಕೊನೆಯ ಆಪ್ಷನ್ಸ್ ಮತ್ತು ಡಿ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನೆಪೊಮ್ನಿಯಾಚಿ ಅಂತ ಇದೆ. ಓಕೆ ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಡಿ ಸರಿಯಾಗಿದೆ. ಏನಂದ್ರೆ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನೆಪೊಮ್ನಿಯಾಚಿ. ಓಕೆ ಸ್ನೇಹಿತರೆ, ಈ ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ, ಇವರು ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇವರು ಇಯಾನ್ ನೆಪೊಮ್ನಿಯಾಚಿ. ಇವ್ರು ಏನು ಮಾಡಿದ್ರು ಅಂದ್ರೆ 2024ರ ವಿಶ್ವ ಬ್ಲಿಟ್ಜ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನಂದ್ರೆ ಜಂಟಿಯಾಗಿ ಪಡೆದುಕೊಳ್ಳುತ್ತಾರೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ. ರಕ್ಷಣಾ ಸಚಿವಾಲಯವು 2025ರ ವರ್ಷವನ್ನು ಏನೆಂದು ಘೋಷಿಸಿದೆ? ಅಂದರೆ ರಕ್ಷಣಾ ಸಚಿವಾಲಯವು 2025ರ ವರ್ಷವನ್ನು ಏನೆಂದು ಘೋಷಿಸಿದೆ ಎಂದು ಪ್ರಶ್ನೆ ಕೇಳಿದರೆ, ಸ್ನೇಹಿತರೆ, ಒಂದು ಪ್ರಶ್ನೆ ತುಂಬಾ ಮಹತ್ವದಾಗಿದೆ. ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ಏಕೀಕರಣದ ವರ್ಷ ಅಂತ ಕೊಟ್ಟಿದ್ದಾರೆ, ಹಾಗೂ ಎರಡನೇ ಆಪ್ಷನ್ಸು ಸುಧಾರಣೆಗಳ ವರ್ಷ ಎಂದು ಕೊಟ್ಟಿದ್ದಾರೆ, ಮೂರನೇ ಆಪ್ಷನ್ಸು ನಾವೀನ್ಯತೆಯ ವರ್ಷ ಎಂದು ಕೊಟ್ಟಿದ್ದಾರೆ, ಹಾಗೂ ಕೊನೆಯ ಆಪ್ಷನ್ಸು ಆಧುನೀಕರಣದ ವರ್ಷ ಎಂದು ಕೊಟ್ಟಿದ್ದಾರೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಬಿ. ಆಪ್ಷನ್ಸ್ ಬಿ ಏನಿದೆ ಸುಧಾರಣೆಗಳ ವರ್ಷ. ಅಂದ್ರೆ ರಕ್ಷಣಾ ಸಚಿವಾಲಯವು 2025ರ ವರ್ಷವನ್ನು ಸುಧಾರಣೆಗಳ ವರ್ಷ ಎಂದು ಘೋಷಣೆ ಮಾಡಿದೆ. ಓಕೆ ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ನೀವು ನೋಡಬಹುದು 2025 ಇಯರ್ ಆಫ್ ರಿಫಾರ್ಮ್ಸ್ ಫಾರ್ ಇಂಡಿಯಾಸ್ ಡಿಫೆನ್ಸ್ ಫೋರ್ಸಸ್. ದಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಡಿಕ್ಲೇರ್ಡ್ 2025 ಆಸ್ ದಿ ಇಯರ್ ಆಫ್ ರಿಫಾರ್ಮ್ಸ್ to transform our armed forces into a technologically advanced combat ready force capable to multi-domain operations. ಅಂದರೆ ಸ್ನೇಹಿತರೆ, 2025ರ ವರ್ಷವನ್ನು ರಕ್ಷಣಾ ಸಚಿವಾಲಯ ಏನಂದ್ರೆ ಸುಧಾರಣೆಗಳ ವರ್ಷ ಎಂದು ಘೋಷಣೆ ಮಾಡಿದೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನು ಅನಾವರಣಗೊಳಿಸಿದೆ? ಅಂದ್ರೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆ ಪ್ರಾರಂಭಗೊಂಡಿತು ಅಂದ್ರೆ ಅನಾವರಣಗೊಂಡಿತು ಎಂದು ಪ್ರಶ್ನೆ ಕೇಳಿದ್ದಾರೆ.
ಸ್ನೇಹಿತರೆ ಈ ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ಕೇರಳ ಅಂತಿದೆ, ಎರಡನೇ ಆಪ್ಷನ್ಸು ಕರ್ನಾಟಕ ಅಂತಿದೆ, ಮೂರನೇ ಆಪ್ಷನ್ಸು ಆಂಧ್ರ ಪ್ರದೇಶ ಅಂತಿದೆ ಹಾಗೂ ಕೊನೆಯ ಆಪ್ಷನ್ಸು ತಮಿಳುನಾಡು ಅಂತಿದೆ. ಸ್ನೇಹಿತರೆ ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಡಿ ತಮಿಳುನಾಡು. ಯಾವ ಸ್ನೇಹಿತರೆ? ತಮಿಳುನಾಡು ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನು ಅನಾವರಣಗೊಳಿಸಿದೆ. ಸ್ನೇಹಿತರೆ ಈ ಚಿತ್ರದಲ್ಲಿ ನೋಡ್ಬೋದು, ಇದೇನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ, ಇದು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆ. ಓಕೆ ಸ್ನೇಹಿತರೆ, ಇಂಡಿಯಾಸ್ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ನೌ ಓಪನ್ ಇನ್ ಕನ್ಯಾಕುಮಾರಿ ತಮಿಳುನಾಡು. ಅಂದ್ರೆ ತಮಿಳುನಾಡಲ್ಲಿ ಯಾವ ನಗರದಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಕನ್ಯಾಕುಮಾರಿಯಲ್ಲಿ ಪ್ರಾರಂಭವಾಯಿತು. ಯಾವುದು? ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆ ಎಲ್ಲಿ ಅನಾವರಣಗೊಂಡಿತು? ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಸ್ಯ ಸಂರಕ್ಷಣೆಗಾಗಿ ಮಹಾಭಾರತ ವಾಟಿಕವನ್ನು ಸ್ಥಾಪಿಸಲಾಯಿತು? ಅಂದ್ರೆ ಮಹಾಭಾರತ ಎಂಬ ಹೆಸರಿನ ಉದ್ಯಾನವನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು? ಅದು ಸಸ್ಯ ಸಂರಕ್ಷಣೆಗಾಗಿ ಎಂದು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಆಪ್ಷನ್ ಎ ರಾಜಸ್ಥಾನ್ ಅಂತಿದೆ, ಆಪ್ಷನ್ಸ್ ಬಿ ಮಧ್ಯಪ್ರದೇಶ ಅಂತಿದೆ, ಆಪ್ಷನ್ ಸಿ ಉತ್ತರಾಖಂಡ್ ಅಂತಿದೆ, ಆಪ್ಷನ್ಸ್ ಡಿ ಹಿಮಾಚಲ ಪ್ರದೇಶ ಅಂತಿದೆ. ಸ್ನೇಹಿತರೆ ಈ ಒಂದು ಕೊಟ್ಟಂತ ಪ್ರಶ್ನೆಗೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಂತ ಆಪ್ಷನ್ಸ್ಗಳಿಗೆ ಸರಿಯಾದ ಉತ್ತರ ಯಾವುದಂದ್ರೆ ಉತ್ತರಾಖಂಡ. ಯಾವ್ದು ಸ್ನೇಹಿತರೆ? ಉತ್ತರಾಖಂಡ್ ರಾಜ್ಯದಲ್ಲಿ ಸಸ್ಯ ಸಂರಕ್ಷಣೆಗಾಗಿ ಮಹಾಭಾರತ ವಾಟಿಕವನ್ನು ಸ್ಥಾಪಿಸಲಾಯಿತು. ಸ್ನೇಹಿತರೆ ಒಂದು ಚಿತ್ರದಲ್ಲಿ ನೀವು ಕಾಣಬಹುದು, ಈ ಒಂದು ಉದ್ಯಾನ ಏನಾದರೂ ಪ್ರಮುಖವಾಗಿ ಮಹಾಭಾರತದಲ್ಲಿ ನಡೆದಂತ ಘಟನೆಗಳ ಕುರಿತು ಈ ಒಂದು ಉದ್ಯಾನದಲ್ಲಿ ಚಿತ್ರಗಳನ್ನು ನಿರ್ಮಿಸಲಾಗಿದೆ. ಸೊ ಹಾಗಾಗಿ ಏನ್ ಮಾಡಲಾಯಿತು? ಮಹಾಭಾರತ ವಾಟಿಕ ಎಂಬ ಉದ್ಯಾನವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಉತ್ತರಾಖಂಡ್ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಅತ್ಯಂತ ಮಹತ್ವದಾಗಿದೆ. ಈ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ದಿನಾಂಕದಂದು ಮೊದಲ ಲೋಕಪಾಲ್ ದಿನಾಚರಣೆಯನ್ನು ಆಚರಿಸಲಾಯಿತು? ಸ್ನೇಹಿತರೆ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಮುಂದೆ ಬರುವಂತಹ ಪ್ರಶ್ನೆಗಳಿಗೆ ಕೇಳುವಂತ ಒಂದು ಪ್ರಶ್ನೆಯಾಗಿದೆ. ಏನಂದ್ರೆ ಮೊದಲ ಬಾರಿಗೆ ಲೋಕಪಾಲ್ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದ್ರೆ ಆಪ್ಷನ್ಸ್ಗಳನ್ನು ಈ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಪ್ಷನ್ಸ್ ಎ ಜನವರಿ 16 ಅಂತಿದೆ, ಆಪ್ಷನ್ಸ್ ಬಿ ಜನವರಿ 12 ಅಂತಿದೆ, ಆಪ್ಷನ್ ಸಿ ಜನವರಿ 20 ಅಂತಿದೆ ಹಾಗೂ ಆಪ್ಷನ್ಸ್ ಡಿ ಜನವರಿ 18 ಅಂತಿದೆ. ಸ್ನೇಹಿತರೆ ಕೊಟ್ಟಂತ ಈ 4 ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಜನವರಿ 16. ಜನವರಿ 16ರಂದು ಮೊಟ್ಟ ಮೊದಲ ಬಾರಿಗೆ ಲೋಕಪಾಲ್ ದಿನಾಚರಣೆಯನ್ನು ಆಚರಿಸಲಾಯಿತು. ಯಾವಾಗ? 2025ರ ಜನವರಿ 16ರಂದು ಏನು ಮಾಡಲಾಯಿತು? ಮೊಟ್ಟ ಮೊದಲ ಬಾರಿಗೆ ಲೋಕಪಾಲ್ ದಿನಾಚರಣೆಯನ್ನು ಆಚರಿಸಲಾಯಿತು. ಓಕೆ ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ಇನ್ನೊಂದು ಸ್ವಲ್ಪ ಮಾಹಿತಿ ನೋಡೋಣ. ದಿ ಫೌಂಡೇಶನ್ ಡೇ ಆಫ್ ದಿ ಲೋಕಪಾಲ್ ಆಫ್ ಇಂಡಿಯಾ ವಾಸ್ ಹೆಲ್ಡ್ ಫಾರ್ ದಿ ಫಸ್ಟ್ ಟೈಮ್ ಆನ್ 16th ಜನವರಿ ಇನ್ ನವದೆಹಲಿ. ಅಂದ್ರೆ ನವದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಪಾಲ್ ಸ್ಥಾಪನೆಯಾದ ದಿನಾಂಕದಂದು ಅಂದ್ರೆ ಜನವರಿ 16ರಂದು ಏನ್ ಮಾಡಲಾಯಿತು? 2020ರ ಜನವರಿ 16ರಂದು ಮೊದಲ ಬಾರಿಗೆ ಲೋಕಪಾಲ್ ದಿನಾಚರಣೆಯನ್ನು ಆಚರಿಸಲಾಯಿತು. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ತುಂಬಾ ಮಹತ್ವದಾಗಿದೆ ಸ್ನೇಹಿತರೆ. ಪ್ರಶ್ನೆ ಏನಂದ್ರೆ ಇತ್ತೀಚೆಗೆ ನಿಧನರಾದ ಮನಮೋಹನ್ ಸಿಂಗ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಅಂದ್ರೆ ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಆಪ್ಷನ್ಸ್ ಎ ಈ ರೀತಿ ಕೊಟ್ಟಿದ್ದಾರೆ. ಇವರು 2004ರಿಂದ 2014ರವರೆಗೆ ದೇಶದ 13ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಯಾರು? ಮನಮೋಹನ್ ಸಿಂಗ್ ರವರು 2004ರಿಂದ 2014ರವರೆಗೆ ದೇಶದ 13ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಆಪ್ಷನ್ಸ್ ಬಿ ಈ ರೀತಿ ಕೊಟ್ಟಿದ್ದಾರೆ. ಇವರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಮತ್ತು ಯೋಜನಾ ಆಯೋಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಆಪ್ಷನ್ ಸಿ ಈ ರೀತಿ ಇದೆ. 1991ರಿಂದ 96ರ ಅವಧಿಯಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಆಪ್ಷನ್ಸ್ ಡಿ ಕೊಟ್ಟಿದ್ದಾರೆ. ಈ ಮೇಲಿನವುಗಳಲ್ಲಿ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಸ್ನೇಹಿತರೆ ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಯಾವುದಂದ್ರೆ ಈ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ಆಪ್ಷನ್ಸ್ ಎ ಸರಿಯಾಗಿದೆ, ಆಪ್ಷನ್ಸ್ ಬಿ ಕೂಡ ಸರಿಯಾಗಿದೆ ಮತ್ತು ಆಪ್ಷನ್ ಸಿ ಕೂಡ ಸರಿಯಾಗಿದೆ. ಅಂದ್ರೆ ಮನಮೋಹನ್ ಸಿಂಗ್ ಅವರಿಗೆ ಸಂಬಂಧಿಸಿದಂತ ಈ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರಿಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಓದಿಕೊಳ್ಳಿ. ಯಾಕೆಂದ್ರೆ ಮುಂದೆ ಬರುವಂತಹ ಪ್ರಶ್ನೆಗಳಿಗೆ ಅವರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಅಂತ ನಾನು ತೆಗೆದುಕೊಂಡು ಬಂದೇನೆ. ಅವರು 2004ರಿಂದ 2016ರವರೆಗೆ ದೇಶದ 13ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ನೇಹಿತರೆ ಮುಂದೆ ಬರುವಂತಹ ಪ್ರಶ್ನೆಯಲ್ಲಿ ಕೇಳಬಹುದು, ಇತ್ತೀಚೆಗೆ ನಿಧನರಾದ ಮನಮೋಹನ್ ಸಿಂಗ್ ರವರು ದೇಶದ ಎಷ್ಟನೇ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು ಎಂದು ಕೇಳಬಹುದು. ಎಷ್ಟು? 13ನೇ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು. ಅದೇ ರೀತಿಯಾಗಿ ಅವರು RBIನ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಯೋಜನಾ ಆಯೋಗ ಅಂದ್ರೆ ನೀತಿ ಆಯೋಗದ ಮುಖ್ಯಸ್ಥರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ.
ಅದೇ ರೀತಿ 1991ರಿಂದ 96ರ ಅವಧಿಯಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಆದ್ದರಿಂದ ಕೊಟ್ಟಂತ ಈ 3 ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರು ಬಿಹಾರ್ ರಾಜ್ಯದ ನೂತನ ಮತ್ತು 42ನೇ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಯಾರು ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರು ಬಿಹಾರ್ ರಾಜ್ಯದ ನೂತನ ಮತ್ತು 42ನೇ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆಂದು ಪ್ರಶ್ನೆ ಕೇಳಿದರೆ, ಈ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳನ್ನು ಈ ರೀತಿ ಕೊಟ್ಟಿದ್ದಾರೆ. ಅವುಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸ್ ಏನಿದೆ ಅಂದ್ರೆ ನಿತೀಶ್ ಕುಮಾರ್ ಅಂತಿದೆ. ಎರಡನೇ ಆಪ್ಷನ್ಸು ಕೆ ವಿನೋದ್ ಚಂದ್ರನ್ ಅಂತಿದೆ. ಹಾಗೂ ಮೂರನೇ ಆಪ್ಷನ್ಸು ಆರಿಫ್ ಮೊಹಮ್ಮದ್ ಖಾನ್ ಅಂತಿದೆ. ಹಾಗೂ 4ನೇ ಆಪ್ಷನ್ಸು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆರಿಫ್ ಮೊಹಮ್ಮದ್ ಖಾನ್. ಯಾವ್ದು ಸ್ನೇಹಿತರೆ? ಆರಿಫ್ ಮೊಹಮ್ಮದ್ ಖಾನ್ ಸರಿಯಾದ ಉತ್ತರ. ಅಂದ್ರೆ ಆರಿಫ್ ಮೊಹಮ್ಮದ್ ಖಾನ್ ಅವರು ಬಿಹಾರ್ ರಾಜ್ಯದ ನೂತನ ಮತ್ತು 42ನೇ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ಏನು ನೀವು ನೋಡ್ತಿದ್ರಲ್ಲ, ಇವರೇ ಬಿಹಾರದ ನೂತನ ಮತ್ತು 42ನೇ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರು ಭಾರತೀಯ ಆಹಾರ ನಿಗಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ? ಅಂದ್ರೆ ಇತ್ತೀಚೆಗೆ ಕೆಳಗಿನವರಲ್ಲಿ ಯಾರು ಭಾರತೀಯ ಆಹಾರ ನಿಗಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ರಾಜೀವ್ ಕುಮಾರ್ ಅಂತಿದೆ. ಆಪ್ಷನ್ಸ್ ಬಿ ಸಂಜಯ್ ಮಲ್ಹೋತ್ರಾ ಅಂತಿದೆ. ಆಪ್ಷನ್ ಸಿ ಅನಿಲ್ ಕುಮಾರ್ ಜಾ ಅಂತಿದೆ. ಹಾಗೂ ಆಪ್ಷನ್ಸ್ ಡಿ ಅಶುತೋಷ್ ಅಗ್ನಿಹೋತ್ರಿ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಅಶುತೋಷ್ ಮುಖರ್ಜಿ. ಡಿ ಆಪ್ಷನ್ ಸರಿಯಾಗಿದೆ. ಅಂದ್ರೆ ಅಶುತೋಷ್ ಅಗ್ನಿಹೋತ್ರಿ ಅವರು ಭಾರತೀಯ ಆಹಾರ ನಿಗಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ, ಇವರೇ ಅಶುತೋಷ್ ಅಗ್ನಿಹೋತ್ರಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. ಪ್ರಶ್ನೆ ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದು SBI ವರದಿಯ ಪ್ರಕಾರ 2024ರಲ್ಲಿ ಭಾರತದಲ್ಲಿ ಗ್ರಾಮೀಣ ಬಡತನದ ಪ್ರಮಾಣ ಎಷ್ಟಿತ್ತು? ಅಂದ್ರೆ SBI ಇತ್ತೀಚೆಗೆ ಒಂದು ವರದಿ ಬಿಡುಗಡೆ ಮಾಡಿದೆ. ಆ ವರದಿಯ ಪ್ರಕಾರ 2024ರಲ್ಲಿ ಭಾರತದಲ್ಲಿ ಗ್ರಾಮೀಣ ಬಡತನದ ಪ್ರಮಾಣ ಎಷ್ಟಿತ್ತು ಎಂದು ಪ್ರಶ್ನೆ ಕೇಳಿದರೆ, ಸ್ನೇಹಿತರೆ ಇದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ 4.9% ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ 4.86% ಕೊಟ್ಟಿದ್ದಾರೆ. ಆಪ್ಷನ್ ಸಿ 13.7% ಕೊಟ್ಟಿದ್ದಾರೆ. ಹಾಗೂ ಕೊನೆಯ ಆಪ್ಷನ್ಸ್ 25.7% ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಕೊಟ್ಟಂತಹ ಈ ಪ್ರಶ್ನೆಗೆ ಉತ್ತರ ಯಾವುದಂದ್ರೆ ಆಪ್ಷನ್ಸ್ಗಳಲ್ಲಿ ಆಪ್ಷನ್ಸ್ ಬಿ ಸರಿಯಾಗಿದೆ. ಅಂದ್ರೆ 4.86% ಕರೆಕ್ಟ್ ಆಗಿದೆ. ಅಂದ್ರೆ SBI ವರದಿ ಪ್ರಕಾರ 2024ರಲ್ಲಿ ಭಾರತದಲ್ಲಿ ಗ್ರಾಮೀಣ ಬಡತನ ಪ್ರಮಾಣ ಎಷ್ಟಿತ್ತಂದ್ರೆ 4.86%. ಸ್ನೇಹಿತರೆ, ಒಂದು ಚಿತ್ರದಲ್ಲಿ ನಾವು ಚಾರ್ಟ್ ಮುಖಾಂತರ ತೋರಿಸಿದ್ದೇವೆ. ಇದು ಬ್ಲೂ ಇದೆಯಲ್ಲ, ಇದು ರೂರಲ್ ಸ್ನೇಹಿತರೆ. ಅಂದ್ರೆ ಇದು ಅರ್ಬನ್ ಅಂದ್ರೆ ನಗರದ ಪ್ರದೇಶದ್ದು. ಮತ್ತು ಆರೆಂಜ್ ಕಲರ್ ಇರೋದು ಗ್ರಾಮೀಣ ಪ್ರದೇಶ. ಸ್ನೇಹಿತರೆ, 2022-23 ಅಂಕಿಅಂಶ ಕೊಟ್ಟಿದ್ದಾರೆ, ಡಾಟಾ ಕೊಟ್ಟಿದ್ದಾರೆ. ಮತ್ತು 2023-24 ಕೊಟ್ಟಿದ್ದಾರೆ. ಇದು ಬ್ಲೂ ಕಲರ್ ಇರೋದು 2022-23 ಮತ್ತು ಆರೆಂಜ್ ಅಲ್ಲಿ ಇರೋದು 2023 ಮತ್ತು 24. ಓಕೆ ಸ್ನೇಹಿತರೆ, 2022-23ರಲ್ಲಿ ಗ್ರಾಮೀಣ ಬಡತನ ಎಷ್ಟಿತ್ತಂದ್ರೆ SBI ಪ್ರಕಾರ 4.60% ಇತ್ತು. ಎಷ್ಟು? 2022 ಮತ್ತು 23ರಲ್ಲಿ 4.60% ಇತ್ತು. ಅದೇ ರೀತಿ 2023-24ರಲ್ಲಿ 4.86% ಇದೆ. ಓಕೆ ಸ್ನೇಹಿತರೆ, SBI ವರದಿ ಪ್ರಕಾರ 2024ರಲ್ಲಿ ಭಾರತದಲ್ಲಿ ಗ್ರಾಮೀಣ ಬಡತನದ ಪ್ರಮಾಣ ಎಷ್ಟಿತ್ತಂದ್ರೆ 4.86% ಕರೆಕ್ಟ್ ಉತ್ತರ ಆಗಿದೆ. ಅಂದ್ರೆ ಸರಿಯಾದ ಉತ್ತರ ಆಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಈ ಒಂದು ಪ್ರಶ್ನೆಯು ಕೂಡ ತುಂಬಾ ಮಹತ್ವದಾಗಿದೆ. ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಹಸಿರು GDP ಮಾದರಿಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಯಾವುದೊಂದು ಪ್ರಶ್ನೆ ಕೇಳಿದ್ದಾರೆ. ಹಸಿರು GDP ಮಾದರಿಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಯಾವುದು ಪ್ರಶ್ನೆ ಕೇಳಿದರೆ, ಆಪ್ಷನ್ಸ್ಗಳು ಈ ರೀತಿ ಇದೆ. ಆಪ್ಷನ್ಸ್ ಎ ಕೇರಳ ಅಂತಿದೆ. ಯಾವುದು? ಆಪ್ಷನ್ಸ್ ಎ ಕೇರಳ ಅಂತಿದೆ. ಬಿ ಆಪ್ಷನ್ಸ್ ಕರ್ನಾಟಕ ಅಂತಿದೆ. ಸಿ ಆಪ್ಷನ್ಸ್ ಛತ್ತೀಸ್ಗಢ ಅಂತಿದೆ. ಮತ್ತು ಕೊನೆಯ ಆಪ್ಷನ್ಸ್ ಮಧ್ಯಪ್ರದೇಶ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸರಿಯಾದ ಉತ್ತರ ಸಿ ಛತ್ತೀಸ್ಗಢ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯ ಏನ್ ಮಾಡ್ತಂದ್ರೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಸಿರು GDP ಮಾದರಿಯನ್ನು ಅಳವಡಿಸಿಕೊಂಡ ರಾಜ್ಯವಾಗಿದೆ. ಛತ್ತೀಸ್ಗಢ became the first state in India to institute green GDP. ಯಾವುದು? ಹಸಿರು GDPಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಯಾವುದಂದ್ರೆ ಛತ್ತೀಸ್ಗಢ.
ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಸ್ನೇಹಿತರೆ, 2025ರ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿಕೊಂಡ ರಾಜ್ಯ ಯಾವುದೊಂದು ಪ್ರಶ್ನೆ ಕೇಳಿದ್ದಾರೆ. ಏನು ಸ್ನೇಹಿತರೆ, 2025ರ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿಕೊಂಡ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ಪಂಜಾಬ್ ಅಂತಿದೆ, ಎರಡನೇ ಆಪ್ಷನ್ಸು ಹರಿಯಾಣ ಅಂತಿದೆ, ಮೂರನೇ ಆಪ್ಷನ್ಸು ಉತ್ತರಾಖಂಡ್ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ಹಿಮಾಚಲ ಪ್ರದೇಶ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಉತ್ತರಾಖಂಡ. ಯಾವುದು? ಉತ್ತರಾಖಂಡ್ ರಾಜ್ಯವು 2025ರ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿಕೊಂಡ ರಾಜ್ಯವಾಗಿದೆ. ಸ್ನೇಹಿತರೆ, ಒಂದು ಚಿತ್ರದಲ್ಲಿ ನೋಡಬಹುದು ನೀವು 38th ನ್ಯಾಷನಲ್ ಗೇಮ್ಸ್ ಉತ್ತರಾಖಂಡ 28th ಜನವರಿ ಟು 14th ಫೆಬ್ರವರಿ 2025. ಅಂದರೆ ಜನವರಿ 28ರಿಂದ 2025ರ ಫೆಬ್ರವರಿ 14ರವರೆಗೆ 38ನೇ ರಾಷ್ಟ್ರೀಯ ಕ್ರೀಡಾಕೂಟಗಳು ಎಲ್ಲಿ ಜರುಗಿದೆ ಅಂದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಜರುಗಿದೆ. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ನೀವೇನು ಕಾಣಿಸ್ತಿದ್ರಲ್ಲ ಇದು 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಮಾಸ್ಕಾಟ್ ಆಗಿದೆ. ಅಂದರೆ ಪ್ರತಿಯೊಂದು ಕ್ರೀಡಾಕೂಟ ಒಂದು ಮಾಸ್ಕಾಟ್ ಅನ್ನು ಪರಿಚಯಿಸುತ್ತೈತೆ. ಅದೇ ರೀತಿಯಾಗಿ ಈ ಒಂದು ಚಿತ್ರವು 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಮಾಸ್ಕಾಟ್ ಆಗಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಮಾಸ್ಕಾಟದ ಹೆಸರು ಏನಂದ್ರ ಮೌಲಿ. ಯಾವುದು? ಮೌಲಿ ಎಂಬುದು ಈ ಮಾಸ್ಕಾಟದ ಹೆಸರಾಗಿದೆ. ಈ ಮೌಲಿ ಎಂಬುದು ಒಂದು ಮೊನಾಲ್ ಜಾತಿಯ ಪಕ್ಷಿಯಾಗಿದೆ. ಯಾವುದು? ಮೌಲಿ ಎಂಬುದು ಮೊನಾಲಿ ಜಾತಿಯ ಪಕ್ಷಿಯಾಗಿದೆ. ಓಕೆ ಸ್ನೇಹಿತರೆ, 2025ರ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿಕೊಂಡ ರಾಜ್ಯ ಯಾವುದಂದ್ರೆ ಉತ್ತರಾಖಂಡ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ವಿಶೇಷವಾದ ಪ್ರಶ್ನೆ ಈ ರೀತಿ ಇದೆ. ಸ್ನೇಹಿತರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ನಗರದಲ್ಲಿ ಭಾರತದ ಮೊಟ್ಟ ಮೊದಲ ಕರಾವಳಿ ಮತ್ತು ನೀರಿನ ಪಕ್ಷಿಗಳ ಗಣತಿ ನಡೆಯಿತು? ಅಂದ್ರೆ ಈ ಕೆಳಗಿನ ಯಾವ ನಗರದಲ್ಲಿ ಭಾರತದ ಮೊಟ್ಟ ಮೊದಲ ಕರಾವಳಿ ಮತ್ತು ನೀರಿನ ಪಕ್ಷಿಗಳ ಗಣತಿಯನ್ನು ನಡೆಸಲಾಯಿತು? ಆಪ್ಷನ್ಸ್ಗಳು ಈ ರೀತಿ ಇದೆ. ಆಪ್ಷನ್ ಎ ಭುಜ್ ಅಂತಿದೆ, ಆಪ್ಷನ್ಸ್ ಬಿ ಸೂರತ್ ಅಂತಿದೆ, ಆಪ್ಷನ್ ಸಿ ಜಾಮ್ನಗರ್ ಅಂತಿದೆ, ಆಪ್ಷನ್ಸ್ ಡಿ ಅಹಮದಾಬಾದ್ ಇದೆ. ಸ್ನೇಹಿತರೆ, ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ಸಿ ಜಾಮ್ನಗರ್. ಈ ಜಾಮ್ನಗರ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಗುಜರಾತ್. ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಜಾಮ್ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇಶದ ಮೊಟ್ಟ ಮೊದಲ ಕರಾವಳಿ ಮತ್ತು ನೀರಿನ ಪಕ್ಷಿಗಳ ಗಣತಿಯನ್ನು ನಡೆಸಲಾಯಿತು. ಇಂಡಿಯಾಸ್ ಫಸ್ಟ್ ಕೋಸ್ಟಲ್ ಅಂಡ್ ವಾಟರ್ ಬರ್ಡ್ ಸೆನ್ಸಸ್ ಇನ್ ಜಾಮ್ನಗರ್, ಗುಜರಾತ್. ಓಕೆ ಸ್ನೇಹಿತರೆ, ಯಾವ್ದು ಆಪ್ಷನ್ಸ್ಗೆ ಸರಿಯಾದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಜಾಮ್ನಗರ್. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ಸ್ ಎ ಸಿಕ್ಕಿಂ ಅಂತ ಕೊಟ್ಟಿದ್ದಾರೆ, ಆಪ್ಷನ್ಸ್ ಬಿ ಅಸ್ಸಾಂ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಕೇರಳ ಅಂತ ಕೊಟ್ಟಿದ್ದಾರೆ, ಆಪ್ಷನ್ಸ್ ಡಿ ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಿಕ್ಕಿಂ. ಓಕೆ ಸ್ನೇಹಿತರೆ, ಸಿಕ್ಕಿಂ ರಾಜ್ಯದಲ್ಲಿ ಇತ್ತೀಚೆಗೆ ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಪ್ರಾರಂಭಿಸಲಾಯಿತು. ಈ ಒಂದು ಚಿತ್ರದಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ, ಈ ಒಂದು ಚಿತ್ರವನ್ನು ಕೂಡ ನೀವು ನೋಡ್ಕೋಬಹುದು. ಓಕೆ ಸ್ನೇಹಿತರೆ, ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಎಲ್ಲಿ ಪ್ರಾರಂಭಿಸಲಾಯಿತು? ಸಿಕ್ಕಿಂ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ತುಂಬಾ ಮಹತ್ವದಾಗಿದೆ ಸ್ನೇಹಿತರೆ. ಏನೆಂದರೆ, 2025ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯನ್ನಾಗಿ ಯಾವ ದೇಶದ ಅಧ್ಯಕ್ಷರನ್ನು ಆಹ್ವಾನಿಸಲಾಗಿತ್ತು? ಸ್ನೇಹಿತರೆ, ಒಂದು ಸಂಪ್ರದಾಯ ಇದೆ, ನಮ್ಮ ದೇಶದ ಒಂದು ವಾಡಿಕೆ ಇದೆ. ಅಂದ್ರೆ ಪ್ರತಿಯೊಂದು ಗಣರಾಜ್ಯೋತ್ಸವಕ್ಕೆ ಬೇರೆ ದೇಶಗಳ ಅಧ್ಯಕ್ಷರನ್ನು ಅಥವಾ ಮುಖ್ಯಸ್ಥರನ್ನು ಅತಿಥಿಗಳಾಗಿ ಆಗಮಿಸುತ್ತೇವೆ, ಅಂದ್ರೆ ಅವರಿಗೆ ಆಹ್ವಾನ ನೀಡುತ್ತೇವೆ. ಅದೇ ರೀತಿಯಾಗಿ 2025ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯನ್ನಾಗಿ ಯಾವ ದೇಶದ ಅಧ್ಯಕ್ಷರನ್ನು ನಾವು ಆಹ್ವಾನಿಸಿದ್ವು ಅಂದ್ರೆ ಅವ್ರಿಗೆಂದು ವಿನಂತಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ಜಪಾನ್ ಅಂತ ಕೊಟ್ಟಿದ್ದಾರೆ, ಎರಡನೇ ಆಪ್ಷನ್ಸು ಮಲೇಷಿಯಾ ಅಂತಿದೆ, ಮೂರನೇ ಆಪ್ಷನ್ಸು ಸಿಂಗಾಪುರ್ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ಇಂಡೋನೇಷ್ಯಾ ಅಂತಿದೆ. ಸ್ನೇಹಿತರೆ, ಈ ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಇಂಡೋನೇಷ್ಯಾ. ಯಾವ್ದು ಸ್ನೇಹಿತರೆ? ಇಂಡೋನೇಷ್ಯಾ. ಇಂಡೋನೇಷ್ಯಾದ ಅಧ್ಯಕ್ಷರಾದಂಥ ಪ್ರಭಾವೋ ಸುಬಿಯಾಂಟೋ ಅವರು. ಯಾರು? ಈ ಚಿತ್ರದಲ್ಲಿ ಏನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ, ಇವರು ಪ್ರಭಾವೋ ಸುಬಿಯಾಂಟೋ ಅವರು. ಇವರು 2025ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಆಗಮಿಸಿದರು. ಯಾರು? ಇಂಡೋನೇಷ್ಯಾದ ಪ್ರಭಾವೋ ಸುಬಿಯಾಂಟೋ ಅವರು 2025ರ ಗಣರಾಜ್ಯೋತ್ಸವ ಮುಖ್ಯ ಅತಿಥಿಗಳಾಗಿ ಭಾರತಕ್ಕೆ ಆಗಮಿಸಿದರು. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ. ತುಂಬಾ ಮಹತ್ವದ ಪ್ರಶ್ನೆ ಆಗಿದೆ ಸ್ನೇಹಿತರೆ. 2025ರ ಜನವರಿ 14ರಿಂದ
ಇಸ್ರೋದ ನೂತನ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಯಾವುದು ಸ್ನೇಹಿತರೆ? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರಲ್ಲಿ ಕಂಡು ಬರ್ತದೆ. ಇಂಥ ಒಂದು ಇಸ್ರೋದ ನೂತನ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು ಎಂದು ಪ್ರಶ್ನೆ ಕೇಳಿದರೆ ಸ್ನೇಹಿತರೆ ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ತಪನ್ ಮಿಶ್ರಾ, ಆಪ್ಷನ್ಸ್ ಬಿ ಕಿರಣ್ ಕುಮಾರ್, ಆಪ್ಷನ್ ಸಿ ವಿ ನಾರಾಯಣನ್, ಆಪ್ಷನ್ಸ್ ಡಿ ಎಸ್ ಸೋಮನಾಥನ್. ಸ್ನೇಹಿತರೆ ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ವಿ ನಾರಾಯಣ್. ಸ್ನೇಹಿತರೆ ವಿ ನಾರಾಯಣನ್ ಅವರು ಜನವರಿ 14, 2025ರಿಂದ ಇಸ್ರೋದ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ನೀವೊಂದು ಈ ಚಿತ್ರದಲ್ಲಿ ಏನು ನೋಡ್ತಿದ್ರಲ್ಲ ಇವರೇ ವಿ ನಾರಾಯಣನ್. ವಿ ನಾರಾಯಣ್ ಇಸ್ರೋ ನ್ಯೂ ಚೀಫ್ ಅಂದ್ರೆ ಇಸ್ರೋದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಯಾರು? ವಿ ನಾರಾಯಣನ್ ಅವರು. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ತುಂಬಾ ಮಹತ್ವದಾಗಿದೆ. ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು ಪ್ರಶ್ನೆಯಾಗಿದೆ. 2025ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ವರದಿಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ಪ್ರಶ್ನೆ ಕೇಳಿದ್ದಾರೆ. ಯಾವುದು? 2025ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ವರದಿಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಆಪ್ಷನ್ಸ್ಗಳನ್ನು ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ 85ನೇ ಸ್ಥಾನ, ಆಪ್ಷನ್ಸ್ ಬಿ 80ನೇ ಸ್ಥಾನ, ಆಪ್ಷನ್ ಸಿ 90ನೇ ಸ್ಥಾನ, ಆಪ್ಷನ್ಸ್ ಡಿ 95ನೇ ಸ್ಥಾನ. ಸ್ನೇಹಿತರೆ ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಎ 85ನೇ ಸ್ಥಾನ. ಅಂದ್ರೆ ಭಾರತವು 2025ರಲ್ಲಿ ಬಿಡುಗಡೆಯಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ವರದಿಯಲ್ಲಿ 85ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದ್ರೆ ಸ್ನೇಹಿತರೆ ನಾನು ಇಲ್ಲೊಂದು ಚಿತ್ರವನ್ನು ಹಾಕಿದ್ದೇನೆ. ಈ ಒಂದು ಚಿತ್ರದಲ್ಲಿ ಏನಂದ್ರೆ ವರ್ಲ್ಡ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಅಂದ್ರೆ ಪ್ರಪಂಚದ ಅತ್ಯಂತ ಪವರ್ಫುಲ್ ಆದಂತ ಪಾಸ್ಪೋರ್ಟ್ಗಳು ಹೊಂದಿರುವ ದೇಶಗಳನ್ನು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವುದಂದ್ರೆ ಸಿಂಗಾಪುರ್ ಇದೆ ಸ್ನೇಹಿತರೆ. ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ವರದಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸಿಂಗಾಪುರ. ಎರಡನೇ ಸ್ಥಾನದಲ್ಲಿ ಸೌತ್ ಕೊರಿಯಾ ಅಂದ್ರೆ ದಕ್ಷಿಣ ಕೊರಿಯಾ ಇದೆ. ಅದೇ ರೀತಿ 3ನೇ ಸ್ಥಾನದಲ್ಲಿ ಜಪಾನ್ ಇದೆ. ಓಕೆ ಸ್ನೇಹಿತರೆ, ಹಾಗೂ ನಮ್ಮ ಭಾರತ ದೇಶವು ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಭಾರತ ದೇಶವು 85ನೇ ಸ್ಥಾನದಲ್ಲಿದೆ. ಇದರಲ್ಲಿ 2025ರಲ್ಲಿ ಬಿಡುಗಡೆಯಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ವರದಿಯಲ್ಲಿ ಭಾರತ ದೇಶವು 85ನೇ ಸ್ಥಾನ ಪಡೆದುಕೊಂಡಿದೆ. ಮೊದಲ ಸ್ಥಾನದಲ್ಲಿ ಸಿಂಗಾಪುರ್ ದೇಶ ಇದೆ, 2ನೇ ಸ್ಥಾನದಲ್ಲಿ ಸೌತ್ ಕೊರಿಯಾ ಇದೆ, ಹಾಗೂ 3ನೇ ಸ್ಥಾನದಲ್ಲಿ ಜಪಾನ್ ಇದೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ. 2025ರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಪ್ರಶ್ನೆ ಏನಂದ್ರೆ 2025ರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಎಂದು ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಈ ರೀತಿ ಕೊಟ್ಟಿದ್ದಾರೆ. ಡಾಕ್ಟರ್ ಆಯೇಷಾ ಸಿದ್ದಿಕಿ ಅಂತ ಕೊಟ್ಟಿದ್ದಾರೆ. ಬಿ ಆಪ್ಷನ್ಸ್ ಡಾಕ್ಟರ್ ಮನೋಜ್ ರೆಡ್ಡಿ, ಸಿ ಆಪ್ಷನ್ಸ್ ಡಾಕ್ಟರ್ ರಾಜೇಶ್ ಮಲ್ಹೋತ್ರಾ, ಹಾಗೂ ಕೊನೆಯ ಆಪ್ಷನ್ಸ್ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್. ಸ್ನೇಹಿತರೆ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಅವರು 2025ರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಈ ಒಂದು ಚಿತ್ರದಲ್ಲಿ ನೀವು ನೋಡಬಹುದು ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಅವರು. ಇಲ್ಲಿ ಏನು ಕಾಣಿಸ್ತಿದಾರಲ್ಲ ಇವರು ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಅವರು. ಇವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಏನ್ ಮಾಡಲಾದ್ರೆ 2025ರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು. ಯಾರು? ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್. ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಹಾನರ್ಡ್ ವಿತ್ ಪ್ರವಾಸಿ ಭಾರತೀಯ ಸಮ್ಮಾನ್ ಅವಾರ್ಡ್ 2025. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿರುವ ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆ ಹೆಸರೇನು? ಅಂದ್ರೆ ಸ್ನೇಹಿತರೆ ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆ ಎಲ್ಲಿ ಕಂಡು ಬರ್ತದೆ? ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಈ ಕೇಬಲ್ ಸ್ಟೇಡ್ ರೈಲು ಸೇತುವೆ ಹೆಸರೇನು ಒಂದು ಪ್ರಶ್ನೆ ಕೇಳಿದರೆ ಅದರ ಒಂದು ಹೆಸರು ಏನಂತ ಕೇಳಿದರೆ ಆಪ್ಷನ್ಸ್ ಎ ಈ ರೀತಿ ಇದೆ. ಚಿನಾಬ್ ಸೇತುವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ಬನಿಹಾಲ್ ಸೇತುವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಂಜಿ ಕಾದ್ ಸೇತುವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಡಿ ಪೀರ್ ಪಂಜಾಲ್ ಸೇತುವೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಅಂಜಿ ಕಾದ್ ಸೇತುವೆ. ಯಾವುದು? ಸಿ ಆಪ್ಷನ್ ಸರಿಯಾಗಿದೆ. ಅಂದ್ರೆ ಸ್ನೇಹಿತರೆ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಕಂಡು ಬರುವ ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆ ಹೆಸರೇನಂದ್ರ ಅಂಜಿ ಕಾದ್ ಸೇತುವೆ. ಓಕೆ ಸ್ನೇಹಿತರೆ, ಇಲ್ಲಿ ನೀವು ನೋಡಬಹುದು ಇದೇ ಅಂಜಿ ಕಾದ್ ಸೇತುವೆ. ಯಾವುದು? ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆ ಯಾವುದಂದ್ರ ಅಂಜಿ ಕಾದ್ ಸೇತುವೆ. ಅಂಜಿ ಕಾಡ್ ಬ್ರಿಡ್ಜ್ ಫಸ್ಟ್ ಕೇಬಲ್ ಸ್ಟೇಡ್ ರೈಲ್ ಬ್ರಿಡ್ಜ್ ಇನ್ ಇಂಡಿಯಾ. ಓಕೆ ಸ್ನೇಹಿತರೆ, ಪ್ರಶ್ನೆ ಈ ರೀತಿ ಕೇಳಬಹುದು. ಅಂದ್ರೆ ಪ್ರಶ್ನೆ ಅಂದ್ರೆ ಭಾರತದ ಮೊಟ್ಟ ಮೊದಲ ಕೇಬಲ್ ಸ್ಟೇಡ್ ರೈಲು ಆದಂತ ಅಂಜಿ ಕಾದ್ ಸೇತುವೆ ಯಾವ ರಾಜ್ಯ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಎಂದು ಪ್ರಶ್ನೆ ಕೇಳಬಹುದು. ಅದಕ್ಕೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆ.
ಓಕೆ ಸ್ನೇಹಿತರೆ, ಮುಂದಿನ ಮತ್ತು ಕೊನೆಯ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಕೊನೆಯ ಪ್ರಶ್ನೆ ಏನಂದ್ರೆ ಸ್ನೇಹಿತರೆ ಈ ರೀತಿ ಇದೆ ಪ್ರಶ್ನೆ. ಈ ಕೆಳಗಿನ ಯಾವ ದೇಶವು 2026ರಲ್ಲಿ 28ನೇ ಸಂಸತ್ತಿನ ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ವಹಿಸುವವರ ಸಮ್ಮೇಳನದ ಆತಿಥ್ಯವನ್ನು ವಹಿಸಿಕೊಂಡಿದೆ? ಯಾವ ಪ್ರಶ್ನೆ ಏನಿದೆ ಸ್ನೇಹಿತರೆ, ಈ ಕೆಳಗಿನ ಯಾವ ದೇಶವು 2026ರಲ್ಲಿ 28ನೇ ಸಂಸತ್ತಿನ ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ವಹಿಸುವವರ ಸಮ್ಮೇಳನದ ಆತಿಥ್ಯವನ್ನು ವಹಿಸಿಕೊಂಡಿದ್ದು ಸಮ್ಮೇಳನವನ್ನು ಆಯೋಜಿಸುತ್ತಿದೆ? ಆಪ್ಷನ್ಸ್ಗಳು ಈ ರೀತಿ ಇದೆ. ಆಪ್ಷನ್ ಸಿ ಕೆನಡಾ ಅಂತಿದೆ, ಆಪ್ಷನ್ಸ್ ಬಿ ಭಾರತ್ ಅಂತಿದೆ, ಆಪ್ಷನ್ ಸಿ ಆಸ್ಟ್ರೇಲಿಯಾ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ದಕ್ಷಿಣ ಆಫ್ರಿಕಾ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಭಾರತ. ಅಂದ್ರೆ ನಮ್ಮ ಭಾರತ ದೇಶವು 2026ರಲ್ಲಿ ನಡೆಯಲಿರುವ 28ನೇ ಸಂಸತ್ತಿನ ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ವಹಿಸುವವರ ಸಮ್ಮೇಳನದ ಆತಿಥ್ಯವನ್ನು ವಹಿಸಿಕೊಂಡಿದೆ. ಓಕೆ ಸ್ನೇಹಿತರೆ, ಯಾವ ದೇಶ? ಭಾರತ. ಸ್ನೇಹಿತರೆ, ಒಂದು ಇದು ಕೊಟ್ಟಿದೆ CSPOC. ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು. CSPOC ಅಂದ್ರೆ ಕಾನ್ಫರೆನ್ಸ್ ಆಫ್ ಸ್ಪೀಕರ್ಸ್ ಅಂಡ್ ಪ್ರೆಸಿಡಿಂಗ್ ಆಫೀಸರ್ಸ್ ಆಫ್ ದಿ ಕಾಮನ್ವೆಲ್ತ್. ಓಕೆ ಸ್ನೇಹಿತರೆ, ಈ CSPOC ಅನ್ನೋದು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಮುಂದೆ ಬರುವಂತಹ ಪ್ರಶ್ನೆಗಳಲ್ಲಿ ಕೇಳ್ಬೋದು, ವಾಟ್ ಈಸ್ ಫುಲ್ ಫಾರ್ಮ್ ಆಫ್ CSPOC ಎಂದು ಕೇಳ್ಬೋದು. CSPOC ಅಂದರೆ ಕಾನ್ಫರೆನ್ಸ್ ಆಫ್ ಸ್ಪೀಕರ್ಸ್ ಅಂಡ್ ಪ್ರೆಸಿಡಿಂಗ್ ಆಫೀಸರ್ಸ್ ಆಫ್ ದಿ ಕಾಮನ್ವೆಲ್ತ್. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖವಾದ 20 ಪ್ರಶ್ನೆಗಳನ್ನು ಚರ್ಚೆ ಮಾಡಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸ್ನೇಹಿತರನ್ನು ಸೇರಿಸಿ ಸ್ನೇಹಿತರೆ. ಆದಷ್ಟು ನಮ್ಮ ಒಂದು ಚಾನಲ್ ಅನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು ಸ್ನೇಹಿತರೆ.